ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದ ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದ 3 ವರ್ಷದ ಹೆಣ್ಣು ಮಗು ಜಾಹ್ನವಿ ಅಲಿಯಾಸ್ ಜ್ಞಾನೇಶ್ವರಿಯ ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಇಂದು ಅಂತಂದರೆ ಜುಲೈ 14, 2026ಕ್ಕೆ ಸರಿಯಾಗಿ 38 ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ. ಜೂನ್ 6, 2026ರಂದು ತೋಟದಿಂದ ಕಣ್ಮರೆಯಾದ ಆ ಪುಟ್ಟ ಕಂದಮ್ಮ ಇಂದಿಗೂ ಕೂಡ ಮನೆಗೆ ಮರಳಿಲ್ಲ. ಆದರೆ ಕಳೆದ 4 ದಿನಗಳಲ್ಲಿ ಈ ಇಡೀ ಕೇಸ್ ತಲೆ ಕೆಳಗಾಗುವಂತ ಅತ್ಯಂತ ಆಘಾತಕಾರಿಯ ತಿರುವು ಕೂಡ ಸಿಕ್ಕಿದೆ. ಕಳೆದ 96 ಗಂಟೆಗಳಲ್ಲಿ ಅಂದ್ರೆ ಜುಲೈ 11ರಿಂದ ಜುಲೈ 14ರ ನಡುವೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಕಠಿಣ ಆದೇಶವನ್ನು ನೀಡಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ತನಿಖೆಯನ್ನ 16 ಪಟ್ಟು ತೀವ್ರಗೊಳಿಸಿದೆ. ಕೇವಲ ತೋಟದಲ್ಲಿ ಮಗು ಕಳೆದು ಹೋಗಿದೆ ಅಂದುಕೊಂಡಿದ್ದ ಈ ಕೇಸ್ನಲ್ಲಿ ಈಗ ಅಂತಾರಾಜ್ಯ ಕಿಡ್ನಾಪ್ ಜಾಲ ಮತ್ತು ಹಳೆ ದ್ವೇಷದ ಆಯಾಮಗಳು ಮುಂಚೂಣಿಗೆ ಬಂದಿವೆ. ಕಳೆದ 4 ದಿನಗಳಲ್ಲಿ ಪೊಲೀಸರ ಕೈಗೆ ಸಿಕ್ಕ ಆ ಒಂದು ನಿಗೂಢ ಕಿಯಾಕಾರನ ಸಿಸಿಟಿವಿ ದೃಶ್ಯ ಇಡೀ ಕಥೆಯನ್ನೇ ಬದಲಾಯಿಸಿದೆ. ಕಳೆದ 4 ದಿನದಲ್ಲಿ ನಡೆದಿರುವ ಪ್ರತಿಯೊಂದು ತನಿಖೆಯ ರಹಸ್ಯ, ಪೊಲೀಸರು ಬಿಡುಗಡೆ ಮಾಡಿರುವ ಹೊಸ ಮಾರ್ಗಸೂಚಿಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವ ಸುಳ್ಳು ಸುದ್ದಿಗಳ ಇಂದಿನ ಅಸಲಿಯತ್ತನ್ನ, ಆ ಕಿಯಾಕಾರ್ ಅಲ್ಲಿಗೆ ಬಂದದಾದ್ರೂ ಹೇಗೆ, ಈ ಕುರಿತಾಗಿ ಪೊಲೀಸ್ ತನಿಖೆಯಿಂದ ಏನೇನೆಲ್ಲ ಮಾಹಿತಿ ಲಭ್ಯವಾಗಿದೆ ಆ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರಂಭದಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ಏನಾಗಿತ್ತು ಎಂಬುದನ್ನು ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಯಾಕೆ ಅಂತಂದರೆ ಬಹುತೇಕ ಜನರು ಈ ಕೇಸನ್ನು ಮರ್ತು ಹೋಗಿರಬಹುದು ಅಥವಾ ಇದರ ಹಿನ್ನೆಲೆಯನ್ನು ಮರ್ತು ಹೋಗಿರಬಹುದು. ಆ ಕಾರಣಕ್ಕೆ ಅವರಿಗೆ ಜ್ಞಾಪಿಸಬೇಕು ಅನ್ನೋ ಕಾರಣಕ್ಕೆ ಈ ಹಿನ್ನೆಲೆಯನ್ನು ಕೆದಕ್ತಾ ಇದ್ದೇನೆ. ಸ್ನೇಹಿತರೆ, ಜೂನ್ 6ರಂದು ಮಗು ಜಾಹ್ನವಿ ತನ್ನ ತಾತನ ಜೊತೆ ಪಾಮ್ ಆಯಿಲ್ ತೋಟಕ್ಕೆ ಹೋಗಿದ್ದಾಗ ಕೇವಲ 10 ನಿಮಿಷಗಳ ಅವಧಿಯಲ್ಲಿ ನಾಪತ್ತೆಯಾಗಿ ಬಿಟ್ಟಿತ್ತು. ಆರಂಭದಲ್ಲಿ ಮಗು ಕಾಡಿನಲ್ಲಿ ದಾರಿ ತಪ್ಪಿರಬಹುದು ಎಂದು 400ಕ್ಕೂ ಹೆಚ್ಚು NDRF ಮತ್ತು SDRF ಸಿಬ್ಬಂದಿ ಇಡೀ ಬೆಟ್ಟ ಗುಡ್ಡಗಳನ್ನ ಜಾಲಾಡಿದ್ರು. ಆದರೆ ಕಳೆದ 4 ದಿನಗಳ ತನಿಖೆಯಲ್ಲಿ ಪೊಲೀಸರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ಕೇವಲ ಮಗು ಕಳೆದು ಹೋದ ಪ್ರಕರಣವಲ್ಲ, ಇದರ ಹಿಂದೆ ಯಾರೋ ಪಕ್ಕಾ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ. ಜುಲೈ 11 ಮತ್ತು 12ರಂದು ಪೊಲೀಸರು ಮಗುವಿನ ಜೊತೆ ನಾಪತ್ತೆಯಾಗಿದ್ದಂತಹ ಸಾಕುನಾಯಿಯ ಸಾವಿನ ವರದಿಯನ್ನ ಮರುಪರಿಶೀಲನೆ ನಡೆಸಿದ್ದು, ಮಗು ನಾಪತ್ತೆಯಾದ 3 ದಿನದ ನಂತರ ತೀವ್ರ ಗಾಯಗಳೊಂದಿಗೆ ಮರಳಿ ಬಂದಿದ್ದ ಆ ನಾಯಿ ನಂತರ ಸಾವನ್ನಪ್ಪಿತ್ತು. ಕಳೆದ 4 ದಿನಗಳಿಂದ ಶ್ವಾನ ದಳದ ತಜ್ಞರು ಆ ನಾಯಿ ಹಳ್ಳಿಗೆ ಮರಳಿ ಬಂದ ಹಾದಿಯಲ್ಲಿದ್ದ ಮುಳ್ಳಿನ ಪೊದೆಗಳು ಮತ್ತು ರಕ್ತದ ಕಲೆಗಳನ್ನು ಆಧರಿಸಿ ಹೊಸದೊಂದು ಸರ್ಚ್ ಆಪರೇಷನ್ ಇದೀಗ ಆರಂಭ ಮಾಡಿದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಕೇಸ್ನ ಅತ್ಯಂತ ದೊಡ್ಡ ತಿರುವಿಗೆ ಈ ಸಂದರ್ಭದಲ್ಲಿ ಬರೋದಾದ್ರೆ ಜುಲೈ 12ರಂದು ಪೊಲೀಸರ ತನಿಖಾ ತಂಡಕ್ಕೆ ಹಳ್ಳಿಯ ಹೊರವಲಯದ ಸಿಸಿಟಿವಿ ಕ್ಯಾಮೆರಾದಿಂದ ಅತ್ಯಂತ ಪ್ರಮುಖ ಸಾಕ್ಷ್ಯವೊಂದು ಸಿಕ್ಕಿದೆ. ಅಂದರೆ ಮಗು ನಾಪತ್ತೆಯಾದ ದಿನದಂದೇ ಒಂದು ನಿಗೂಢ ಬಿಳಿ ಬಣ್ಣದ ಕಿಯಾ ಕಾರು ಹಾಗೂ ಆ ಗ್ರಾಮದ ರಸ್ತೆಯಲ್ಲಿ ಅಸಹಜವಾಗಿ ಓಡಾಡುತ್ತಿರುವುದು ಪತ್ತೆಯಾಗಿದೆ. ಕಳೆದ 3 ದಿನಗಳಿಂದ ಪೊಲೀಸರು ಈ ಕಾರಿನ ನಂಬರ್ ಪ್ಲೇಟ್ ಅನ್ನ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸ್ಪಷ್ಟಪಡಿಸಿಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈ ಕಾರಿನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಮಗುವಿನ ಪೋಷಕರು ಜುಲೈ 12ರಂದು ಪೊಲೀಸರ ಮುಂದೆ ಮತ್ತೊಂದು ಆಘಾತಕಾರಿ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಗು ಕಾಣೆಯಾದ ಕೆಲವು ದಿನಗಳ ನಂತರ ನರಸೀಪಟ್ನಂ ಬಳಿ ಮಗುವಿನ ಚಿಕ್ಕ ತಾತ ಕೋಟೇಶ್ವರ ರಾವ್ ಅಂತ ಹೇಳಿ ಅವರಿಗೆ ಇದೇ ಮಾದರಿಯ ಬಿಳಿ ಕಾರು ಡಿಕ್ಕಿ ಹೊಡೆದು ಅಪಘಾತ ಕೂಡ ಆಗಿತ್ತು. ಇದು ಕೇವಲ ಕಾಕತಾಳಿಯೇ ಅಥವಾ ಸಾಕ್ಷಿ ನಾಶಪಡಿಸಲು ಮತ್ತು ಕುಟುಂಬವನ್ನ ಎದುರಿಸಲು ನಡೆದ ಸಂಚೆ? ಈ ಆಯಾಮದಲ್ಲಿ ಕಳೆದ 48 ಗಂಟೆಗಳಿಂದ ಪೊಲೀಸರು ಆಂಧ್ರ ಮತ್ತು ಒಡಿಶಾ ಗಡಿ ಭಾಗದ ಟೋಲ್ ಗೇಟ್ಗಳ ಸಿಸಿಟಿವಿ ಡೇಟಾಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮಗು ನಾಪತ್ತೆಯಾಗಿ 1 ತಿಂಗಳಾದರೂ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಹೈಕೋರ್ಟ್ ಪೊಲೀಸರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿ ಕಠಿಣ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಇದರ ಬೆನ್ನಲ್ಲೇ ಜುಲೈ 11ರಿಂದ ತನಿಖೆಯ ವೇಗ ಹೆಚ್ಚಾಗಿದೆ. ಕಾಕಿನಾಡ ಜಿಲ್ಲೆಯ SP ಆಗಿರುವಂತಹ ಜಿ ಬಿಂದು ಮಾಧವ್ ಅವರ ನೇತೃತ್ವದಲ್ಲಿ ಹೊಸದಾಗಿ ವಿಶೇಷ ತನಿಖಾ ತಂಡವನ್ನು ಕೂಡ ಇದೀಗ ರಚನೆ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆ ಮಾಧ್ಯಮಗಳ ಮುಂದೆ ಬಂದ ತುನಿ DSP ಅವರು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಮತ್ತು ಕಿಡ್ನಾಪರ್ಗಳಿಗೆ ನೇರ ಸಂದೇಶ ರವಾನಿಸುವಂತಹ ಒಂದು ಮಹತ್ವದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಯಾರೇ ಮಗುವನ್ನ ಅಪಹರಿಸಿಕೊಂಡಿದ್ದರೂ ಅಥವಾ ಮಗು ಯಾರ ಬಳಿಯೇ ಇದ್ದರೂ ದಯವಿಟ್ಟು ಮಗುವನ್ನ ತಂದು ಸುರಕ್ಷಿತವಾಗಿ ಪೋಷಕರಿಗೆ ಒಪ್ಪಿಸಿ. ಹಾಗೆ ಮಾಡಿದರೆ ನಿಮ್ಮ ಮೇಲೆ ಯಾವುದೇ ಪೊಲೀಸ್ ಕೇಸ್ ದಾಖಲಾಗುವುದಿಲ್ಲ ಮತ್ತು ನಿಮ್ಮ ಹೆಸರನ್ನ ಸಂಪೂರ್ಣ ಗೌಪ್ಯವಾಗಿ ಇಡಲಾಗುವುದು ಎಂದು ಪೊಲೀಸರು ಮುಕ್ತ ಆಫರ್ ಕೂಡ ನೀಡಿದ್ದಾರೆ. ಇದು ಮಗುವಿನ ಪ್ರಾಣ ಉಳಿಯಲು ಪೊಲೀಸರು ಇಟ್ಟಿರುವಂತಹ ಅತ್ಯಂತ ದೊಡ್ಡ ಹೆಜ್ಜೆಯೂ ಕೂಡ ಆಗಿದೆ.
ಈತ ತನಿಖೆ ಒಂದು ಕಡೆ ನಡೆಯುತ್ತಿದ್ದರೆ ಜುಲೈ 13ರಂದು ಮಗುವಿನ ತಂದೆ ಗಣೇಶ್ ಮತ್ತು ತಾಯಿ ತಮ್ಮ ಮಗಳು ಎಲ್ಲಿದ್ದರೂ ಸುರಕ್ಷಿತವಾಗಿರಲಿ ಮತ್ತು ಬೇಗ ಸಿಗಲಿ ಎಂದು ಸ್ಥಳೀಯ ದೇವಸ್ಥಾನದಲ್ಲಿ ಆರುದ್ರ ನಕ್ಷತ್ರದ ವಿಶೇಷ ಪೂಜೆ ಹಾಗೂ ಹೋಮಗಳನ್ನು ನೆರವೇರಿಸಿದ್ದಾರೆ. ಎತ್ತ ಕರುಳಿನ ಆಕ್ರಂದನ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ನೀರು ತರಿಸುವಂತಿತ್ತು. ಒಂದು ತಿಂಗಳಿನಿಂದ ಆ ತಾಯಿ ಸರಿಯಾಗಿ ಅನ್ನ ನೀರು ಇಲ್ಲದೆ ಕೇವಲ ಮಗಳ ಹಾದಿಯನ್ನ ಕಾಯ್ತಾ ಕೂತ್ಕೊಂಡಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಿಡಿಗೇಡಿಗಳು ಕ್ರೂರ ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಯೂಟ್ಯೂಬ್ ಮತ್ತು ವಾಟ್ಸ್ಆಪ್ಗಳಲ್ಲಿ ಮಗು ಜಾಹ್ನವಿ ಸಿಕ್ಕಿಬಿದ್ದಳು, ಕಿಡ್ನಾಪರ್ ಸಿಕ್ಕಿಬಿದ್ದರು ಎಂಬ ಸುಳ್ಳು ವಿಡಿಯೋಗಳು ಮತ್ತು ವದಂತಿಗಳನ್ನ ಬಿತ್ತುತ್ತಾ ಇದ್ದಾರೆ. ಜುಲೈ 14ರ ಇಂದಿನ ಅಪ್ಡೇಟ್ ಪ್ರಕಾರ ಪೊಲೀಸರು ಇದನ್ನ ಕಟ್ಟುನಿಟ್ಟಾಗಿ ನಿರಾಕರಿಸಿದ್ದಾರೆ. ಇಂತಹ ಸುಳ್ಳು ಸುದ್ದಿಗಳು ತನಿಖೆಗೆ ಅಡ್ಡಿಪಡಿಸುತ್ತವೆ ಮತ್ತು ಪೋಷಕರಿಗೆ ಸುಳ್ಳು ಭರವಸೆ ನೀಡಿ ಮತ್ತಷ್ಟು ಕುಗ್ಗಿಸುತ್ತವೆ. ದಯವಿಟ್ಟು ಇವುಗಳನ್ನ ಶೇರ್ ಮಾಡಬೇಡಿ ಎಂದು ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಮಗು ಜಾಹ್ನವಿ ಕಾಣೆಯಾದಂತಹ ದಿನದಂದು ಹಳದಿ ಬಣ್ಣದ ಫ್ರಾಕ್ ಕೂಡ ಧರಿಸಿದ್ಲು. ಅವಳ ಬಲಗೈ ಮೇಲೆ ಸಣ್ಣದೊಂದು ಮಚ್ಚೆ ಗುರುತಿದೆ. ಮಗುವಿನ ನಿಖರ ಸುಳಿವು ನೀಡಿದವರಿಗೆ ಪೊಲೀಸ್ ಇಲಾಖೆಯು 1 ಲಕ್ಷ ನಗದು ಬಹುಮಾನ ಘೋಷಿಸಿದೆ. ನಿಮ್ಮ ಸುತ್ತಮುತ್ತಲಿನ ಸಿಸಿಟಿವಿಗಳಲ್ಲಾಗಲಿ ಅಥವಾ ಯಾವುದೇ ಅಪರಿಚಿತ ಬಿಳಿ ಕಿಯಾ ಕಾರಿನ ಬಗ್ಗೆಯಾಗಲಿ ಮಾಹಿತಿ ಇದ್ದರೆ ತಕ್ಷಣ ಅಲ್ಲಿಗೆ ಸಂಬಂಧಪಟ್ಟಿರುವಂತಹ ಪೊಲೀಸರಿಗೆ ತಿಳಿಸಬೇಕಂತ ಹೇಳಿ ನಮ್ಮದೊಂದು ಮನವಿ. ಅಂದ ಹಾಗೆ ಜಾಹ್ನವಿ ಪ್ರಕರಣಕ್ಕೆ ಈ ಹಂತದಲ್ಲಿ ಆಘಾತಕಾರಿಯಾದಂತ ತಿರುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆರಂಭದಲ್ಲಿ ಮಗು ಕಾಣೆಯಾಗಿದೆ, ಯಾವುದೋ ಪ್ರಾಣಿ ನುಂಗು ಹಾಕಿದೆ, ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೀಗ ಒಂದು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ನಡೆದಿರುವಂತಹ ಜಗಳ ಆಗಿರ್ಬೋದು, ಜೊತೆಗೆ ಒಂದು ಬಿಳಿ ಬಣ್ಣದ ಕಿಯಾ ಕಾರ್ ಆಗಿರ್ಬೋದು, ಜೊತೆಗೆ ಯಾರೋ ಆ ಒಂದು ಮಗುವನ್ನ ಅಪಹರಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೀಗ ಪೊಲೀಸರು ಈ ಹಂತದಲ್ಲಿ ತನಿಖೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂಥದ್ದು. ಜೊತೆಗೆ ಈ ಎಲ್ಲದರ ನಡುವೆಯೂ ಕೂಡ ಈ ಒಂದು ಕೇಸ್ನಲ್ಲಿ ಕೋರ್ಟ್ ಇನ್ವಾಲ್ವ್ ಆಗಿರೋ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು 10 ಪಟ್ಟು ಕೆಲಸವನ್ನು ಮಾಡೋದಕ್ಕೆ ತಯಾರಾಗಿರುವಂಥದ್ದು ಅಥವಾ ಮುಂದೆ ಬಂದಿರುವಂಥದ್ದು ನಿಜಕ್ಕೂ ಒಂದು ಆಘಾತಕಾರಿಯಾದಂಥ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇನೇ ಇದ್ರೂ ಕೂಡ ಜೀವಂತವಾಗಿ ತಾಯಿ ಮಡಿಲನ್ನ ಸೇರ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಸ್ನೇಹಿತರೆ, ಇದೀಗ ಒಂದು ಹಂತಕ್ಕೆ ಮಗು ನಾಪತ್ತೆ ಪ್ರಕರಣಕ್ಕೆ ಮಹತ್ವದ ಬೆಳವಣಿಗೆ ಅಥವಾ ಆಘಾತಕಾರಿಯ ತಿರುವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಏನೇನೋ ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಆರಂಭದಲ್ಲಿಯೇ ಈ ರೀತಿಯಾದ ಡೌಟ್ಗಳ ಮೇಲೆ ಪೊಲೀಸರು ತನಿಖೆಯನ್ನು ಮಾಡಿಬಿಟ್ಟಿದ್ರೆ, ಒಂದು ವೇಳೆ ಆ ಮಗು ಯಾರಾದರೂ ಅಪಹರಿಸಿಕೊಂಡು ಹೋಗಿಬಿಟ್ಟಿದ್ರೆ ಅಥವಾ ನಾಪತ್ತೆ ಆಗಿರೋದೇ ಸತ್ಯ ಅನ್ನೋದೇ ಆಗಿಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಮಗು ಪತ್ತೆ ಆಗಿರ್ತಿತ್ತೇನೋ. ಆದರೆ ನಮ್ಮ ಪೊಲೀಸ್ ಇಲಾಖೆಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅದೇನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಹೋದ್ರಂತೆ ಆ ರೀತಿಯಾದಂಥದ್ದೇ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದಲ್ಲಾಗಿರ್ಬೋದು, ಒಟ್ಟಾರೆ ನಮ್ಮ ದೇಶದಲ್ಲಿ ಇಂಥ ಒಂದು ಕೊಳಕು ವ್ಯವಸ್ಥೆ ಇದೆ. ಹಾಗಾಗಿ ಇದೀಗ ಒಂದು ತಿಂಗಳು ಕಳೆದು ಹೋದ ನಂತರ ಕೋರ್ಟ್ ಅವರನ್ನು ತರಾಟೆಗೆ ತೆಗೆದುಕೊಂಡು ನಂತರ ಇದೀಗ ಈ ರೀತಿಯಾದಂಥ ಒಂದಿಷ್ಟು ಮಹತ್ವದ ತಿರುವುಗಳನ್ನು ಪಡೆದುಕೊಂಡಿದೆ. ಜೊತೆಗೆ ಪೊಲೀಸರು ಒಂದು ಬೇರೆ ನಿಟ್ಟಿನಲ್ಲಿಯೇ ತನಿಖೆಯನ್ನು ಇದೀಗ ಆರಂಭಿಸಿದ್ದಾರೆ. ಒಟ್ಟಾರೆಯಾಗಿ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಅಥವಾ ನಾವು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳೋ ಹಾಗೆ ಜೀವಂತವಾಗಿ ಸಿಕ್ಕು ತನ್ನ ತಾಯಿಯ ಮಡಿಲನ್ನು ಸೇರಬೇಕು ಅನ್ನುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆಗಳು ಆರಂಭದಲ್ಲಿಯೇ ಕೆಲಸವನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಚುರುಕಾಗಿ ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಬೇರೆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಮಗು ನಾಪತ್ತೆಯಾಗಿರುವಂಥದ್ದು ಇಷ್ಟೊತ್ತಿಗೆ ಅಸಲಿ ಸತ್ಯಾಸತ್ಯತೆ ಏನು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಪೊಲೀಸರು ಅದೇ ಒಂದು ಕಾಡಿನಲ್ಲಿ ಹುಡುಕಾಟ ಮಾಡಿದ್ರು, ಅದೇ ಒಂದು ನಾಯ FSL ವರದಿಗಾಗಿ ಕಾಯ್ತಾ ಇದ್ರು. ಕೇವಲ NDRF ಆಗಿರಬಹುದು ಅಥವಾ SDRF ಪಡೆಗಳಾಗಿರಬಹುದು, ಅವರುಗಳ ಮೇಲೆ ಒಂದಿಷ್ಟು ಬಲವಾದಂತಹ ನಂಬಿಕೆ ಅಥವಾ ಅವರ ಮೇಲೇನೆ ಭರವಸೆಗಳನ್ನು ಇಟ್ಟುಕೊಂಡು ಪೊಲೀಸ್ ಇಲಾಖೆ ತನಿಖೆಯನ್ನ ಕೈ ಚೆಲ್ಲಿ ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಬೇರೆ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ, ಬೇರೆ ಬೇರೆಯ ಒಂದಿಷ್ಟು ಕ್ಲೂಗಳು ಸಿಗ್ತಾ ಇದ್ದಾವೆ ಅನ್ನುವಂಥದ್ದು ಇದೀಗ ಈ ಒಂದು ಕೇಸ್ಗೆ ಮಹತ್ವದ ಬೆಳವಣಿಗೆ. ಸ್ನೇಹಿತರೆ, ಈ ಒಂದು ಬೆಳವಣಿಗೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ಫ್ಯಾಮಿಲಿ ಆಗಿರಬಹುದು, ಈ ವಿಶೇಷವಾಗಿ ಮಕ್ಕಳನ್ನು ಎತ್ತಿರುವಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳನ್ನು ಅಥವಾ ಮಕ್ಕಳು ಕೈಯಿಂದ ಮಿಸ್ ಆಗೋದಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ಆದರೆ ಆ ಮಗುವಿಗೆ ಏನಾಗಿದೆ, ಆ ಮಗು ಎಲ್ಲಿ ಹೋಗಿದೆ, ಆ ಮಗುವನ್ನು ಪತ್ತೆ ಹಚ್ಚೋದಿದೆಯಲ್ಲ, ಅದು ಅಷ್ಟು ಸುಲಭವಾದಂಥ ಕೆಲಸವಲ್ಲ. ಜೊತೆಗೆ ಮಗುವನ್ನು ಕಳೆದುಕೊಂಡಿರುವಂಥ ತಾಯಿಯ ಬದುಕು ನಿಜಕ್ಕೂ ಒಂದು ರೀತಿಯಲ್ಲಿ ನರಕದಲ್ಲಿ ಇದ್ದು ಬಿಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಪೋಷಕರಾದಂಥವರಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.